ಎಲ್ಲ ಪ್ರಾಣಿಗಳಲ್ಲೂ ನಾವು ಗೌರವ ತಾಳಿದಾಗ ಆಯಾ ಪ್ರಾಣಿಗಳ ದೇವತೆ, ಎಲ್ಲ ಭಾಷೆಗಳಲ್ಲೂ ನಮಗೆ ಗೌರವ ಇದ್ದಾಗ ಆಯಾ ಭಾಷೆಗಳ ದೇವತೆ, ಎಲ್ಲ ಭೂತಗಳಲ್ಲೂ ಗೌರವ ಇದ್ದಾಗ ಎಲ್ಲ ಭೂತಗಳ ದೇವತೆ, ಎಲ್ಲ ಕಾಲದಲ್ಲೂ ನಾವು ಗೌರವಿಸಿದಾಗ ಆ ಕಾಲದ ಎಲ್ಲ ದೇವತೆಗಳು. ಅಂದರೆ ಕಾಲದ ದೇವತೆ ಅಂತಂದಾಗ ಮಳೆ ಬರುತ್ತೆ, ಮಳೆ ಬಂತು. ವರ್ಷಂತನ್ನ ನಿಂದ್ಯಾತ್ ತದ್ವ್ರತಂ, ತಪಂತನ್ನ ನಿಂದ್ಯಾತ್ ತದ್ವ್ರತಂ. ಎಲ್ಲವೂ ಮಳೆ ಬರಬೇಕಾದದ್ದು ಕಾಲಕ್ಕೆ ಗೊತ್ತಿದೆ, ಯಾವಾಗ ಏನು ಬರಬೇಕು ಅಂತ, ಅದು ಬಂದೇ ಬರುತ್ತೆ. ಬೇಸಿಗೆಯೂ ಬರಲೇಬೇಕು, ಚಳಿಗಾಲವೂ ಇರಲೇಬೇಕು, ಮಳೆಗಾಲವೂ ಸಾಗಲೇಬೇಕು. ಅದು ನಾವು ಬೇಡ ಅಂದಾಗೇನು ನಿಲ್ಲುವುದಿಲ್ಲ, ಬೇಕು ಅಂದಾಗೇನು ಹೆಚ್ಚು ಸುರಿಯುವುದೂ ಅಲ್ಲ. ಅಂದರೆ ಅದು ಅದರ ಕಾಲಕ್ಕೆ ಏನು ಆಗ್ತಾ ಇದೆಯೋ ಅದನ್ನು ಯಥಾವತ್ತಾಗಿ ಸ್ವೀಕರಿಸುವ. ಇದನ್ನೇ ಇಟ್ಟಾಂಗಿ ಇರುವೆನೋ ಹರಿಯೇ. ನಮಗದು ಏನು ಇಟ್ಟಾಂಗಿ ಇರುವೆನೋ ಎಲ್ಲೋ ಒಂದು ನಿಮಿಷಕ್ಕೆ ನೆನಪಿರುತ್ತೆ. ಊಟದಲ್ಲಿ ಕೂತಾಗ ಇಟ್ಟಾಂಗಿ ಇರೋನು, ಊಟಕ್ಕೆ ಹಾಕೋ ತನಕ ಇರ್ತೇನೆ, ಆಮೇಲೆ ಮತ್ತೆ ಕೊಡಲಿಲ್ಲ ಅನ್ನುವ ಕೋಪಕ್ಕೇನೆ ನಾವು ಅವರನ್ನು ಬೈಕೊಂಡು ಹೋಗ್ತೇವೆ, ಊಟದಲ್ಲಿ ಏನು ಸರಿಯಾಗಿ ನಮಗೆ ಹಾಕಲೇ ಇಲ್ಲ ಅಂತ. ಕಾಲದ ದೇವತೆ, ಪ್ರಾಣಿಗಳಲ್ಲಿರುವಂತಹ ದೇವತೆ, ಭಾಷೆಗಳಲ್ಲಿರೋ ದೇವತೆ, ಸಂಸ್ಕೃತಿಗಳಲ್ಲಿರೋ ಎಲ್ಲದರಲ್ಲೂ ಒಂದು ಸಹಿಷ್ಣುತೆ ಅಂತನ್ನುವುದು ಆತ್ಮವತ್ ಸರ್ವಭೂತಾನಿ. ಉಳಿದ ಎಲ್ಲದರಲ್ಲೂ ಭಗವಂತನ ನಿಯಮನಕ್ಕೆ ಅನುಗುಣವಾಗಿಯೇ ನಡೀತಾ ಇದೆ ಅನ್ನುವ ಎಚ್ಚರದೊಂದಿಗೆ ಬದುಕಿದಾಗ ಆಯಾ ದೇವತೆಗಳೆಲ್ಲರೂ ಸೇರಿ ನಾರಾಯಣನನ್ನು ಸ್ತೋತ್ರ ಮಾಡಿ ಹೇಳ್ತಾರಂತೆ. ನೋಡು, ಮೃಕಂಡು ಅನ್ನುವ ತಪಸ್ವಿ ಎಷ್ಟು ಶ್ರದ್ಧೆಯಿಂದ ತಪಸ್ಸು ಮಾಡ್ತಾ ಇದ್ದಾನೆ, ಅವನಿಗೆ ನೀನು ಒಲಿಬೇಕು, ಅವನನ್ನು ನೀನು ಬೇಗನೆ ಉದ್ಧರಿಸಬೇಕು ಅಂತ ಕೇಳಿದಾಗ ನಾರಾಯಣಾಕ್ಷರಾನಂತ, ಬಹಳ ಚೆನ್ನಾಗಿದೆ ಆ ವಿಷ್ಣು ಸ್ತುತಿ, ದೇವತೆಗಳು ಮಾಡುವ ವಿಷ್ಣು ಸ್ತುತಿ. ಎಲ್ಲ ರೀತಿಯಿಂದಲೂ ಕೂಡ ಹಿರಣ್ಯ ಗರ್ಭನಾಗಿ, ಸೂರ್ಯನ ಒಳಗೆ ನೆಲೆಸಿದ ಶಕ್ತಿಯಾಗಿ, ಹವ್ಯ ಕವ್ಯಗಳನ್ನು ಭೋಗಿಸುವವನಾಗಿ, ನಿತ್ಯನಾಗಿ, ಎಲ್ಲರಿಂದಲೂ ವಂದಿಸಲ್ಪಡುವವನಾಗಿ, ಆನಂದ ತುಂಬಿದ ಕೊಡವೆನಿಸಿ, ಸ್ಮೃತಾರ್ತಿ ನಾಶಾಯ, ಸ್ಮರಣೆ ಮಾಡಿದವರೆಗೆ ಒಡನೆ ಬಂದು ರಕ್ಷಣೆಯನ್ನು ನೀಡುವಂತಹ ಓ ದೇವನೇ, ಭೂಯೋ ಭೂಯೋ ನಮೋ ನಮಃ, ಮತ್ತೆ ಮತ್ತೆ ನಿನಗೆ ನಮಸ್ಕರಿಸುತ್ತೇವೆ. ಈ ರೀತಿಯಾದ ದೇವತೆಗಳ ಸ್ತುತಿಯನ್ನು ಕೇಳಿ ಕಣ್ತೆರೆದಂತಹ ನಾರಾಯಣ ಪರಸ್ಪರ ಮಾತನಾಡಿಕೊಳ್ಳುತ್ತಾರೆ, ಎಲ್ಲ ಸಂಗತಿಗಳನ್ನು ಹೇಳುತ್ತಾರೆ. ಭಗವಂತ ಬಹಳ ಸಂತೋಷ ಪಡ್ತಾನೆ. ಸಂತೋಷಪಟ್ಟು ಜಾನೇವೋ ಮಾನಸಂ ದುಃಖಂ ಮೃಕಂಡು ತಪಸೋದ್ಗತಂ, ಅವನಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ನೀವು ಪರಿತಾಪ ಪಡುವುದನ್ನು ನಾನು ತಿಳ್ಕೊಂಡಿದ್ದೇನೆ. ಅವನಿಗೆ ಪ್ರಾಕೃತಿಕವಾದ ಅನೇಕ ತೊಂದರೆಗಳಾದಾಗಲೂ ಅವನದನ್ನು ಸಹಿಸಿ ಹಲ್ಲು ಕಚ್ಚಿ ಭಗವಂತನ ನೆನಪು ಬಿಟ್ಟು ಉಳಿದದ್ದೇನು ಮಾಡ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ನೀವಿಲ್ಲಿ ತನಕ ಬಂದಿದ್ದೀರಿ. ಒಂದು ಕಡೆಯಲ್ಲಿ ಕಥೆಗಳನ್ನು ಕೇಳುವಾಗ ನಮಗೇನು ಬರುತ್ತೆ ಅಂದರೆ, ದೇವತೆಗಳು ಜೋರಾಗಿ ಮಳೆ ಸುರಿಸಿದ್ರು, ಜೋರಾಗಿ ಬಿಸಿಲು ಬರೆಸಿದ್ರು, ಥಂಡಿ ಗಾಳಿ ಬೀಸುವಂತೆ ಮಾಡಿದರು, ಕ್ರೂರವಾದ ಮೃಗಗಳು ಓಡಾಡುವಂತೆ ಮಾಡಿದರು, ಅಪ್ಸರೆಯರನ್ನೆಲ್ಲ ಕುಣಿಸಿ ಅವರಿಂದಾಗಿ ಮನಸ್ಸು ಕೆಡುವಂತೆ, ಹೊರಗಿನಿಂದ ಏನೂ ಆಗಲಿಲ್ಲ ಅಂದಾಗ ಮನಸ್ಸಿನ ಒಳಗೆ ಪ್ರವೇಶ ಮಾಡುವುದಕ್ಕೆ ಪ್ರಯತ್ನಿಸ್ತಾರೆ. ಹೀಗೆ ಅನೇಕ ತಪಸ್ವಿಗಳ ತಪಸ್ಸಿನ ಬಲವನ್ನು ಪರೀಕ್ಷಿಸುವುದಕ್ಕಾಗಿ ಮಾಡುವಂತಹ ಪ್ರಕ್ರಿಯೆಗಳನ್ನು ಮೇಲ್ನೋಟಕ್ಕೆ ನೋಡುವಾಗ ತಡೆಯೊಡ್ಡುವ ಶಕ್ತಿಗಳಂತೆ ಅವರನ್ನು ಪರಿಚಯಿಸುವುದನ್ನು ನಾವು ಪುರಾಣಗಳಲ್ಲಿ ಕೇಳುತ್ತೇವೆ. ಅದೆಲ್ಲವೂ ಕೂಡ ಮತ್ತಷ್ಟು ಬಿಗಿತನವನ್ನು ಒಬ್ಬ ಸಾಧಕ ಪಡೆಯಬೇಕು ಅನ್ನುವ ಕಾರಣಕ್ಕಾಗಿ ನಡೆಸುವಂಥದ್ದು ಹೊರತು ಅವರ ಧೃತಿಗೆಡಿಸುವಂತಹ ಕಾರ್ಯ ಅಲ್ಲ ಅದು. ವಿಶ್ವಾಮಿತ್ರರು ಎಷ್ಟು ಬಾರಿ ತನ್ನ ತಪಸ್ಸನ್ನು ಕಳ್ಕೊಂಡ್ರು. ನಮಗೆ ಒಂದು 4 ಸರ್ತಿ ಒಂದು ವಿಷಯದಲ್ಲಿ ಸೋಲು ಒದಗಿದಾಗ ಇನ್ನೊಮ್ಮೆ ಅದರ ಕಡೆ ತಲೆನೂ ಹಾಕಬಾರದು ಅಂತ ನಿರ್ಧಾರ ಮಾಡಿ ನಾವು ಕೂತು ಬಿಡ್ತೇವೆ. ಛಲ ಅಂತ ಬಂದಾಗ ಒಂದು ಕರ್ತವ್ಯದ ಒಳ್ಳೆಯದು, ಋಷಿಗಳು ಹೇಳಿದ್ದು, ದೊಡ್ಡವರು ಗುರುತಿಸಿದ್ದು, ಈ ಹಿಂದೆ ಆ ದಾರಿಯಲ್ಲಿ ಹೋಗಿ ಸಾಗಿದವರು ಗುರಿಯನ್ನು ಮುಟ್ಟಿದ್ದಾರೆ ಅಂತ ಗೊತ್ತಿದ್ದ ದಾರಿಯಲ್ಲಿ ನಾವು ಸಾಗುವಾಗ ಬಹಳ ಜನರ ಪ್ರಶ್ನೆ, ಒಳ್ಳೆಯದನ್ನು ಮಾಡಲಿಕ್ಕೆ ಹೋದಾಗ ಯಾವಾಗಲೂ ತೊಂದರೆ ಆಗ್ತಾ ಇರುತ್ತೆ, ಕೆಟ್ಟದನ್ನು ಮಾಡುವವರಿಗೆ ಏನೂ ತೊಂದರೆನೇ ಆಗುವುದಿಲ್ಲ. ಹಾಗಿದ್ದಾಗ ನಾವು ಯಾಕೆ ಒಳ್ಳೆಯದನ್ನು ನಡೆಸಬೇಕು ಅಂತ ಕಷ್ಟಪಟ್ಟು ಮತ್ತೆ ಮತ್ತೆ ಒದ್ದಾಟ ಪಡಬೇಕು ಅಂದರೆ, ಒಳಿತು ಸಿಗಬೇಕಾದ್ರೆ ಅದು ಕೈ ಕೆಸರಾದರೆ ಬಾಯಿ ಮೊಸರು. ನಾವು ಈ ಗಾದೆ ಚೆನ್ನಾಗಿ ಹೇಳ್ತೇವೆ. ಕೊನೆಗೆ ಇವತ್ತಿನ ಮಕ್ಕಳಿಗೆ ಅದು ಅರ್ಥನೇ ಇಲ್ಲ. ಅದನ್ನು ಕೈ ಕೆಸರಾದರೆ ಕೈ ತೊಳ್ಕೊಳ್ಳಿ, ಬಾಯಿಗೆ ಮೊಸರು ಹೇಗಾಗುತ್ತೆ ಅನ್ನೋ ಪ್ರಶ್ನೆ ತನಕ ನಾವು ಬುದ್ಧಿವಂತರು ಅಂತ ಅನ್ನುವ ರೀತಿಯಲ್ಲಿ ಮಾತಾಡ್ತೇವೆ. ಆದರೆ ಮೂಲದಲ್ಲಿ ಅದರ ಸ್ಪಿರಿಟ್ಟು ಚೆನ್ನಾಗಿ ದುಡಿದು ಒಂದು ಆಹಾರವನ್ನು ಬೆಳೆಸಿ, ಕುಯ್ದು, ಕಟಾವು ಮಾಡಿ, ಶುದ್ಧೀಕರಿಸಿ, ಅದನ್ನು ಸಿಪ್ಪೆ ಸುಲಿದು ಮನೆಗೆ ತಂದಿಟ್ಟು ಬೇಯಿಸಿ ತಿನ್ನುವಾಗ ಒಬ್ಬ ಅವನೇ ಎಲ್ಲವನ್ನು ಮಾಡಿ ತಂದಾಗ ಆ ಅನ್ನ ತಟ್ಟೆಗೆ ಬಿದ್ದದ್ದನ್ನು ಒಂದು ಕೆಳಗೆ ಬಿದ್ದರೆ ಅವನಿಗೆ ಹೊಟ್ಟೆ ಉರಿಯತ್ತೆ. ತುತ್ತು ಪ್ರಶ್ನೆ ಕೇಳ್ತಾ ಇರುತ್ತೆ, ಏನು ಮಾಡ್ತಾ ಇದ್ದಿ ಅಂತ ನನ್ನನ್ನು ನೀನು ತಿಂತಾ ಇದ್ದಿ, ನಾನು ನಿನ್ನ ಹೊಟ್ಟೆಯಲ್ಲಿ ಸೇರಲಿಕ್ಕೆ ಯೋಗ್ಯವಾದ ಕರ್ತವ್ಯಗಳನ್ನು ನೀನೇನು ನಡೆಸಿದ್ದಿ. ಈ ಪ್ರಶ್ನೆ ಕೇಳಿದ್ದವನಿಗೆ ಗೊತ್ತಾದರೆ ಅವನು ಅದರ ಬಗ್ಗೆ ಯೋಚನೆ ಬರುತ್ತೆ.
ಅಂತ ಆ ರೀತಿ ಒಂದು ಕಷ್ಟಪಟ್ಟು, ಅಲ್ಲರಿ ಸುಲಭದಲ್ಲೇ ಸಿಗ್ತಾ ಇದೆ, ದುಡಿದ್ರೆ ಆಯಿತು, ಗೀರಿದ್ರೆ ಆಯಿತು, ಮನೆಗೆ ಆರ್ಡರ್ ಮಾಡಿದರೆ ಆಯಿತು, ಬಂದುಬಿಡುತ್ತೆ, ಇದಕ್ಕೆಲ್ಲ ಯಾಕ್ರಿ ಕಷ್ಟಪಡಬೇಕು ಅಂತ ಇವತ್ತಿನವರಿಗೆ ಅದು ತೀರಾ ಅರ್ಥವೇ ಆಗದಷ್ಟು ಸಂಗತಿಗಳು ನಾಗರಿಕತೆಯ ಹೆಸರಿನಲ್ಲಿ ಬೆಳೆದು ನಿಂತಿವೆ. ಆದರೆ ಅಷ್ಟೇ ಸುಲಭದಲ್ಲಿ ದುಃಖಕ್ಕೂ ಒಳಗಾಗ್ತಾರೆ. ಸುಖ ಅನ್ನೋದು 2 ಕ್ಷಣದಲ್ಲಿ ಸಿಗುತ್ತೆ ಅಂತ ಭಾವಿಸುವವರೇ ಗೀಚಿದಾಗ ಬರಲಿಲ್ಲ ಅಂದಾಗ ವ್ಯಥೆ ಪಡ್ತಾರೆ, ಆರ್ಡರ್ ಮಾಡಿದ್ದು ಬೇರೆ ಆಗಿತ್ತು ಅಂದರೆ ವ್ಯಥೆ ಪಡ್ತಾರೆ, ಅಥವಾ ಅದನ್ನು ತಂದು 2 ದಿವಸಕ್ಕೆ ನಾಶವಾಯಿತು ಅಂದರೆ ಎಷ್ಟು ಹಿಂಸೆ ಪಡ್ತಾರೆ. ಆದರೆ ಅದೇ ನಾವೇ ಅದರಲ್ಲಿ ಒಂದು ಗೂಡು ದೀಪ ನಾವೇ ಮನೆಯಲ್ಲಿ ಮಾಡಿ ಅದನ್ನು ಚೆನ್ನಾಗಿ ಕಟ್ಟಿ ಎಲ್ಲ ನಡೆಸಿದಾಗ ಅದರಲ್ಲೊಂದು ಆನಂದವೇ ಬೇರೆ. ತರಿಸಿ ಯಾವುದೊಂದು ಬಲ್ಬ್ ಸಿಕ್ಕಿಸಿ ಇಟ್ಟರೆ ಅದರಲ್ಲಿ ಏನು ಆನಂದವೇ ಕಾಣೋದಿಲ್ಲ. ಒಂದು ದಿವಸ ಆ ದಿವಸ ನಟ್ಟೆವು ಅಂತ ಅನ್ನೋದಕ್ಕೆ ಒಂದು ಫೋಟೋ ಹಾಕಿ ಎಲ್ಲರಿಂದ ಲೈಕ್ ಪಡೆದು ಮುಗಿದ ಮೇಲೆ ಮತ್ತೆ ಅದರ ಬಗ್ಗೆ ಎಚ್ಚರವೇ ಇಲ್ಲ. ಇದು ಹಾಗಲ್ಲ, ನಮಗೆ ಮುಂದಿನ ವರ್ಷಕ್ಕಾಗುವಾಗಲೂ ಅದು ನೆನಪಿರುತ್ತೆ. ಎಷ್ಟು ಕಷ್ಟಪಟ್ಟು ಬಿದಿರಿನ ಕಡ್ಡಿಯನ್ನು ಜೋಡಿಸಿ ಕಟ್ಟಿದಂತಹ ಇದರ ಹಿಂದೆ ಏನೊಂದು ಶ್ರಮ ಇದೆ ಅನ್ನೋದು ನೆನಪಿರುತ್ತೆ. ಹಾಳು ಮಾಡ್ಲಿಕ್ಕೆ ಮನಸ್ಸು ಬರಲ್ಲ. ಇದಾದರೆ ಹಾಗಲ್ಲ, ಅಯ್ಯೋ ಇನ್ನೊಂದು ತೊಂದರೆ ಆಯಿತು ತೆಗ್ದೆಸಿರಿ ಅಂದರೆ ಅದರ ವಸ್ತುವಿಗೂ ಬೆಲೆ ಇಲ್ಲ. ಆ ವಸ್ತುವಿನಲ್ಲಿರುವಂತಹ ಒಂದು ದೇವತಾ ಶಕ್ತಿಯನ್ನು ನಾವು ಅಷ್ಟು ತಿರಸ್ಕಾರದಿಂದ ಕಂಡ ಮೇಲೆ ಅದರಿಂದ ಸಿಗಬೇಕಾದ ಆನಂದದ ಸೆಲೆ ಎಲ್ಲಿಂದ ಬರಬೇಕು? ಇದು ಒಂದು ಸಣ್ಣ ವಿಷಯಕ್ಕೆ ಹೇಳಿದ್ದು. ಈ ಥರ 100 ವಸ್ತುಗಳು ನಮ್ಮ ಸುತ್ತ ಸುಲಭದಲ್ಲಿ ಸಿಗುತ್ತೆ ಅಂತ ಅಂದ ಮೇಲೆ ಅಷ್ಟೇ ಸುಲಭವಾಗಿ ಅದನ್ನು ಬದಿಗೆ ಒತ್ತುವುದಕ್ಕೂ ನಾವು ಸಿದ್ಧರಿರ್ತೇವೆ. ಅಂದಮೇಲೆ ಅದನ್ನು ಇನ್ನೂ ಅದರ ಫಲ ಪ್ರಯೋಜನವನ್ನು ಪಡೆಯುವುದಕ್ಕೆ ಅವಕಾಶ ಇದ್ದಾಗಲೂ ನಮಗೆ ಮತ್ತೆ ಹೊಸದು ಇನ್ಯಾವುದೋ ಒಂದು ಹೊಸ ವರ್ಷನ್ ಅಥವಾ ಹೊಸ ಥರದ ಹೆಚ್ಚಿನ ಸಿದ್ಧತೆಗೆ ಒಳಪಟ್ಟಂತಹ ವಸ್ತುವಿನ ಕಡೆಗೆ ಮನಸ್ಸು ಜಾರಿದಾಗ ಇದರ ಬಗ್ಗೆ ತನ್ನಿಂದ ತಾನೇ ತಿರಸ್ಕಾರ ಬಂದಿರೋದು. ಅಷ್ಟು ದಿವಸ ಕೊಟ್ಟ ಉಪಕಾರದ ಬೆಲೆ ಇಲ್ಲ, ಏನು ಉಪಯೋಗ ಇಲ್ಲ ಅಂತ ಬೈಯುವುದು ಮಾತ್ರ ಆಗುತ್ತೆ ಹೊರತು ಇಷ್ಟು ದಿವಸ ಉಪಯೋಗಕ್ಕೆ ಬಂತಲ್ಲ ಅನ್ನೋ ನೆನಪುಳಿಯಲ್ಲ. ಅದೇ ಒಂದು ದೀರ್ಘಕಾಲಿಕವಾದ ವಸ್ತುವನ್ನು ಬಳಸಿದ್ದಾಗ ಒಬ್ಬ ಮನುಷ್ಯ ಅದರ ಜೊತೆಗಿದ್ದವನು ಅದನ್ನು ಕಳ್ಕೊಳ್ಳಿಕ್ಕೆ ವ್ಯಥೆ ಪಡ್ತಾನೆ. ಎಷ್ಟು ದಿವಸ ಅದು ಒಂದು ಜಡವೇ ವಸ್ತುವಾಗಿರಲಿ. ಹಳೆಯ ಕಾಲದ ಮಂದಿಗೆ ಗೊತ್ತಿರ್ಬೋದು, ಒಂದು ಚೇತಕ್ ಅವರ ಗಾಡಿ ಅದು ಎಷ್ಟು ಸರ್ತಿ ಅಡ್ಡ ನಿಲ್ಲಿಸಿ ಏನೇ ಕಿಕ್ಕೊಡ್ದು ಒದ್ದಾಡಿತಾ ಇದ್ರು ಅವ್ರಿಗೆ ಅದ್ರ ಬಗ್ಗೆ ಒಂದು ಕೋಪದ ಮಾತು ಬರಲ್ಲ. ಇಷ್ಟು ದಿವಸ ನನಗೆ ಸಹಾಯ ಮಾಡಿದೆ, ಎಷ್ಟು ದೂರ ತನಕ ಕರ್ಕೊಂಡು ಹೋಗಿದೆ, ಎಷ್ಟೆಲ್ಲ ವಸ್ತುಗಳನ್ನು ಹೊತ್ತುಕೊಂಡು ಬಂದಿದೆ, ನನ್ನ ಜೊತೆಗೆ ಎಷ್ಟು ರೀತಿಯಿಂದ ಕೆಲಸ ಮಾಡಿದೆ ಅನ್ನುವ ಒಂದು ಪ್ರೀತಿ. ಅಂದರೆ ಜಡದ ಮೇಲೆ ಪ್ರೀತಿ ಇರಬೇಕಾದದ್ದು ಸರಿ ಅಂತಲ್ಲ ನಾನು ಹೇಳ್ತಾರದು, ಆದರೆ ಅದರ ಬೇಕೊಂದು ಗೌರವ ಬೇಕು. ಪ್ರೀತಿಯಿಂದಾಗ ವಸ್ತುವಿನ ಮೇಲೆ ಇರುವಂತಹದ್ದು ಒಂದು ಸಹಜವಾದ ಉಪಯೋಗಿಸಬೇಕಾದಂತಹ ಒಂದು ಆದರ ಇರಬೇಕು. ಆದರೆ ಅದು ಎಲ್ಲಿ ಹೋಗುತ್ತೆ ಅಂದರೆ ಎಲ್ಲೆಲ್ಲೋ ಸುತ್ತಿ ಪ್ರೀತಿಸಬೇಕಾದ ವಸ್ತುವನ್ನು ಉಪಯೋಗಿಸಬೇಕಾದ ವಸ್ತುವನ್ನು ಪ್ರೀತಿಸ್ತೇವೆ. ಇದೆರಡೂ ನಮಗೆ ಇವತ್ತು ಆಗ್ತಾ ಇರುವ ವ್ಯತ್ಯಾಸ. ಮಕ್ಕಳು ಬಿದ್ದರೆ ಅಯ್ಯೋ ಅನ್ನಲ್ಲ, ಫೋನ್ ಬಿದ್ದರೆ ಅಯ್ಯೋ ಅಂತೇವೆ. ಅಂಥ ಸ್ಥಿತಿಗೆ ಬಂದು ನಿಂತಿದೆ. ಅಂದರೆ ಎಲ್ಲಿ ಹೋಗಿ ನಿಂತಿದೆ? ಬಳಕೆಗೆ ನಮಗೆ ಯಾವುದು ಹತ್ತಿರದಲ್ಲಿ ಸುಖ ಅಂತ ಭಾವಿಸುವಂಥದ್ದು ನಾವು ಮಕ್ಕಳಿಂದ ಅಲ್ಲ, ವಸ್ತುವಿನಿಂದ ಅಂತ ಭಾವಿಸಿದ್ದೇವೆ. ಅಂದರೆ ಅದು ನಿಜವಾಗಿ ಜ್ಞಾನ ಮುಂದೆ ಹರಿದು ಬೆಳೆಸುವಂಥದ್ದು. ಆದರೆ ನಮಗೆ ಇವತ್ತು ಗೂಗಲಲ್ಲೇ ಸಿಗುತ್ತೆ ಅನ್ನುವ ಭರವಸೆಯಿಂದ ಅದರಲ್ಲೇ ಜ್ಞಾನ ಇದೆ ಅಂತ ನಾವು ಕೂತಿದ್ದೇವೆ. ಆದರೆ ಅದು ಬಹಳ ಕಾಲ ನಿಲ್ಲುವುದಿಲ್ಲ. ಯಾಕೆಂದರೆ ಜ್ಞಾನದ ಸಂಸ್ಕಾರ ಅಂತ ಅನ್ನೋದು ಜೀವನದಲ್ಲಿ ಉಳಿದದ್ದು ಮುಂದಿನ ಜನ್ಮಕ್ಕೂ. ಈಗ ನೋಡಿ, ಸಿಂಧು ಲಿಪಿಯ ಎಷ್ಟೋ ದಿವಸದಿಂದ ಅದರ ಬಗ್ಗೆ ಪ್ರಯತ್ನ ಪಟ್ಟು ಆಗದೆ ಈಗ ಇತ್ತೀಚೆಗೆ ಈ 3-4 ದಿವಸಗಳ ಹಿಂದೆ ಅದರ ಡಿಕೋಡ್ ಮಾಡುವುದಕ್ಕೆ ಅವಕಾಶ ಆಗಿ ಅದರಲ್ಲಿರುವಂತಹ ಲಿಪಿಯಲ್ಲಿ ಸಂಸ್ಕೃತದ ವಿಶೇಷ ಶಬ್ದಗಳನ್ನೇ ಆಯಾ ರೇಖೋಪರೇಖಾ ವಿನ್ಯಾಸದಲ್ಲಿ ಅದನ್ನು ಬರೆದಿಟ್ಟಿದ್ದಾರೆ ಅನ್ನೋದು ಸಿಂಧೂ ನಾಗರಿಕತೆಯ ಪ್ರದೇಶದಲ್ಲಿ ಸಿಕ್ಕಿದ ಸಂಗತಿಗಳಿಂದ ನಮಗೆ ಅರ್ಥ ಆಗ್ತಾ ಇದೆ. ಅಂದರೆ ಅದು ಒಬ್ಬ ಬೌದ್ಧಿಕವಾಗಿ ಒಳಗಿನಿಂದ ಏನಾದರೂ ಯೋಚನೆ ಮಾಡಿ ಅದರ ಜೊತೆಗಿದ್ದರೆ ಮಾತ್ರ ಅದು ಮತ್ತೆ ರಿವೀಲ್ ಆಗುವುದು ಸಾಧ್ಯ ಆಗುತ್ತೆ ಹೊರತು ಈ ಯಂತ್ರಗಳ ಮೂಲಕ ಇರಿಸಿದಂತಹ ಸಂಗತಿ ಇನ್ನೊಂದು 100 ವರ್ಷಕ್ಕೆ ಹೋದ್ಮೇಲೆ ಅದು ಅಪ್ರಸ್ತುತ ಆದಾಗ ಅವನಿಗೆ ಮತ್ತೆ ಅದನ್ನು ಡಿಕೋಡ್ ಮಾಡುವುದು ಅಂದರೆ ಏನು ಅಂತಲೇ ಗೊತ್ತಿರುತ್ತೆ. ಯಾಕೆಂದರೆ ಆ ಯಂತ್ರದ ಬಳಕೆಯೇ ವಿಶಿಷ್ಟ ಇರುತ್ತೆ. ಆಗ ಇನ್ನೇನೋ ಬೇರೆಯೇ ತಂತ್ರಜ್ಞಾನ ಇರುತ್ತೆ. ಅಂದರೆ ಆ ರೀತಿ ಬದುಕಿನ ಅನೇಕ ಹಂತಗಳನ್ನು ದಾಟುವುದಕ್ಕೆ ಮನುಷ್ಯ ದಾಟಲೇಬೇಕು, ಅದನ್ನೇನು ತಪ್ಪಿಸ್ಲಿಕ್ಕಾಗುವುದಿಲ್ಲ. ಆದರೆ ಅದರ ಜೊತೆಗೆ ಜ್ಞಾನದ ಒಂದು ಸಂಬಂಧ ನಿರಂತರ ಪ್ರಕೃತಿಯ ಜೊತೆಗೆ ಅವನಿಗೆ ಇತ್ತು ಅಂತಾದಾಗ ಪ್ರಕೃತಿಯೇ ಅವನಿಗೆ, ಅದಕ್ಕೆ ಹೇಳುದು ಋಷೀಣಾಂ ಪುನರಾಧ್ಯಾನಂ ವಾಚಮರ್ಥೋನುಧಾವತಿ ಅಂತ. ಋಷಿಗಳ ಮಾತಿಗೆ ಪ್ರಕೃತಿ ಒಲಿಯತ್ತೆ. ಯಾಕೆ ಅಂದರೆ ಪ್ರಕೃತಿಗೆ ಅವ್ರು ಗೌರವಿಸಿರ್ತಾರೆ. ಅದಕ್ಕೆ ಪ್ರಕೃತಿಯ ಎಲ್ಲ ದೇವತೆಗಳು ಅವನಿಗೆ ಪರವಾಗಿ ಮಾತಾಡ್ತವೆ. ದೇವತೆಗಳು ಹಾಗೆ ಮೃಕಂಡುವಿನ ಪರವಾಗಿ ಮಾತನಾಡಿ ಅವನನ್ನು ಬಂದು ಅತ್ಯಂತ ಪ್ರೀತಿಯಿಂದ ಚತುರ್ಮುಖನೇ ನಾರಾಯಣನೇ ಆಲಿಂಗಿಸಿಕೊಂಡು ಅವನನ್ನು ಎಚ್ಚರಗೊಳ್ಳುವಂತೆ ಮಾಡ್ತಾನೆ. ತುಂಬ ಸಂತೋಷ ಆಗುತ್ತೆ. ಸಂತೋಷ ಆಗಿ ಅವನು ಏನು ಹೇಳಲಿಕ್ಕೆ ಮಾತು ಬರುವುದಿಲ್ಲ, ಮೌನಿಯಾಗಿ ಬಿಡುತ್ತಾನೆ. ಆಗ ಸ್ವತಃ ಭಗವಂತನೇ ಅವನನ್ನು ಪ್ರೀತಿಯಿಂದ ಮಾತನಾಡಿಸಿ
ನೀನೇನು ಯೋಚನೆ ಮಾಡಬೇಡ, ನಿನ್ನ ಮನೆಯಲ್ಲಿಯೇ ನನ್ನ ವಿಶೇಷವಾದ ಅಂಶದಿಂದ ಕೂಡಿದ ಒಬ್ಬ ಮಗನಾಗಿ ನಿನ್ನ ಜೊತೆಗಿರ್ತೇನೆ ಅಂತ ಅವನನ್ನು ಆಶೀರ್ವದಿಸಿ, ಅದರಿಂದಾಗಿ ನಿನ್ನ ಉಳಿದ ಅಂದರೆ ನಿನಗೆ ಸ್ವತಃ ಭಗವಂತನನ್ನು ಒಲಿಸಿಕೊಂಡ ಮೇಲೆ ಕಿಮಲಭ್ಯಂ, ಎಲ್ಲವೂ ಲಭ್ಯವೇ, ಆದರೆ ಒಂದು ವಿಶೇಷವಾಗಿ ನಿನಗೆ ಒಬ್ಬ ಒಳ್ಳೆಯ ಮಗನನ್ನು ನೀನು ಪಡೀತಿ ಅಂತ ಆಶೀರ್ವದಿಸಿ, ಸಮಸ್ತ ಗುಣ ಸಂಯುಕ್ತೋ ದೀರ್ಘಜೀವಿ ಸ್ವರೂಪವಾನ್, ದೀರ್ಘಜೀವಿಯಾದ ತನ್ನನ್ನು ತಾನು ಚೆನ್ನಾಗಿ ಬಲ್ಲವನಾಗಿ ಲೋಕದ ಎಲ್ಲವನ್ನೂ ಕೂಡ ತಿಳಿಯುವ ಅತ್ಯಂತ ಉತ್ಕಟವಾದ ಇಚ್ಛೆ ಉಳ್ಳ ಒಬ್ಬ ಮಗ ನಿನಗೆ ಹುಟ್ಟುತ್ತಾನೆ. ಮಾರ್ಕಂಡೇಯರಿಗೆ ಅಷ್ಟು ದೀರ್ಘವಾದ ಆಯುಷ್ಯಕ್ಕೆ ಕಾರಣವಾದದ್ದೇನು ಅಂತ ಕೆಲವೊಮ್ಮೆ ಪ್ರಶ್ನೆ ಕೇಳಿದ್ದಿತ್ತು. ಅದಕ್ಕೆ ಈ ನಾರದ ಪುರಾಣ ಕೊಟ್ಟ ಉತ್ತರ, ಒಂದು ಅವರ ತಂದೆಯ ದೀರ್ಘವಾದಂತಹ ತಪಸ್ಸು ಕಾರಣ, ಮುಂದೆ ಇನ್ನೊಂದು ಕಡೆ ಹುಟ್ಟುವಾಗ ಆ ರೀತಿ ಒಂದು ಯೋಗ ಕಾಣುತ್ತೆ, ಏನು ಅಂದರೆ ಅತ್ಯಂತ ಅಲ್ಪಾಯು ಅಂತ. ಆಗ ಹೋಗಿ ದೊಡ್ಡವರ ಹತ್ರ ಕೇಳಿದಾಗ ಅವರು ಹೇಳ್ತಾರೆ, ಇವನು ಯಾರೇ ದೊಡ್ಡವರು ಬಂದಾಗಲೂ ಅವರಿಗೆ ನಮಸ್ಕರಿಸಲಿ ಅಂತ. ಅದಕ್ಕೋಸ್ಕರ ಅವನು ಪೂರ್ತಿ ನಮಸ್ಕರಿಸಿ ಎಲ್ಲರೂ ಆಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ ಅಂತ ಎಲ್ಲರೂ ಹರಸಿದ ಮಾತು ಭಗವಂತನೂ ಕೂಡ ಕೊಟ್ಟ ಮಾತಿನ ಜೊತೆಗೆ ಇದು ಸೇರಿಕೊಂಡು ಭಗವಂತನ ಸಂಕಲ್ಪಕ್ಕೆ ಅನುಗುಣವಾದ ಮಾತಾಯಿತು ಅನ್ನುವ ಕಾರಣಕ್ಕಾಗಿ ದೀರ್ಘವಾಗಿ ಬಾಳಿದ ಅಂತ.